ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಅಂಬಾಡಹಳ್ಳಿ ಗ್ರಾಮದ ವಿಜಯನಗರದಮ್ಮ ದೇವಾಲಯಕ್ಕೆ ಒಳಪಡುವ ಆಭರಣಗಳನ್ನು ತಾಲೂಕು ಆಡಳಿತ ತಮ್ಮ ವಶಕ್ಕೆ ಪಡೆದ ಪ್ರಕರಣ ನಡೆದಿದೆ. ಮುಜರಾಯಿ ಇಲಾಖೆಗೆ ಒಳಪಡುವ ಅಂಬಾಡಹಳ್ಳಿ ಶ್ರೀ ವಿಜಯನಗರದಮ್ಮ ದೇವಿಯ ದೇವಾಲಯದ ಚಿನ್ನ, ಬೆಳ್ಳಿ ಹಾಗೂ ಇತರೆ ಆಭರಣಗಳು ಇರುವಿಕೆಯ ಮಾಹಿತಿ ಹಾಗೂ ದೇವಾಲಯಕ್ಕೆ ಸಂಬಂಧಿಸಿದ ಸಮಸ್ಯೆ ಬಗ್ಗೆ ಸ್ಥಳೀಯ ಶಾಸಕರು ಜಿಲ್ಲಾಧಿಕಾರಿ ಹಾಗೂ ತಾಲೂಕು ದಂಡಾಧಿಕಾರಿಗೆ ದೂರು ಸಲ್ಲಿಸಿದರೆಂದು ಹೇಳಲಾಗಿತ್ತು. ಜಿಲ್ಲಾಧಿಕಾರಿ ಈ ಸಂಬಂಧ ಶ್ರೀ ಕೆಂಗಲ್ ಆಂಜನೇಯ ಸ್ವಾಮಿ ದೇವಾಲಯ ಅಭಿವೃದ್ಧಿ ಸಮಿತಿ ಕಾರ್ಯನಿರ್ವಹಣಾಧಿಕಾರಿ ರಘುರವರಿಗೆ ಅಂಬಾಡಹಳ್ಳಿ ಶ್ರೀ ವಿಜಯನಗರದಮ್ಮ ದೇವಿಯ ದೇವಾಲಯದ ಆಭರಣಗಳ ಇರುವಿಕೆ ಮಾಹಿತಿ ಪಡೆಯುವಂತೆ ಹಾಗೂ ವಶಕ್ಕೆ ಪಡೆಯುವಂತೆ ಸೂಚಿಸಿದರೆನ್ನಲಾಗಿದೆ. ಚನ್ನಪಟ್ಟಣ ತಾಲೂಕು ದಂಡಾಧಿಕಾರಿ ಬಿಎನ್ ಗಿರೀಶ್ ಮಾರ್ಗದರ್ಶನದಲ್ಲಿ ಉಪ ತಹಸೀಲ್ದಾರ್ ಹರೀಶ್ ರವರು, ಕಂದಾಯ ನಿರೀಕ್ಷಕ ವೀರೇಶ್ ರವರು, ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರು ಹಾಗೂ ತಾಲೂಕು ಅರ್ಚಕರ ಸಂಘದ ಅಧ್ಯಕ್ಷರಾದ ಬೇವೂರು ಬೆಟ್ಟದ ತಿಮ್ಮಪ್ಪ ದೇವರ, ಅರ್ಚಕ ವೆಂಕಟೇಶ್ವರವರು ಹಾಗೂ ತಾಲೂಕು ಆಡಳಿತ ಸಿಬ್ಬಂದಿ ದೇವಾಲಯದ ಆಭರಣಗಳನ್ನು ತಮ್ಮ ಸುಪರ್ದಿಗೆ ಪಡೆದಿದ್ದಾರೆ. ತಾಲೂಕು ಆಡಳಿತದಿಂದ ಸುಪರ್ದಿಯಲ್ಲಿರುವ ಆಭರಣಗಳು ಹೊಸ ಲಾಂಗ್ ಚೈನ್, ಚಿನ್ನದ ಬಟ್ಟಿನ ಸರ, ಕಾಸಿನ ಸರ, ಅರಳಿ ಎಲೆ ಎಲ್ಲ ಸೇರಿ 88 ಕಾಯಿನ್, ಚಿನ್ನದ ಕಿರೀಟ 2, ಬೆಳ್ಳಿ ಕಳಸ 7, ಬೆಳ್ಳಿಯ 48 ಕಾಯಿನ್ಸ್, ಸಿಡಿರಣ್ಣನ ಕತ್ತಿನ ಚೈನ್, ಬೆಳ್ಳಿ ಪ್ರಬಾಳೆ ತುಂಡು 5, ನಾಗರ ಎಡೆ ಹಾಗೂ ಇತರೆ 25 ಮಾದರಿಯ ಆಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈ ಎಲ್ಲ ಆಭರಣಗಳನ್ನು ಗ್ರಾಮದ ಮುಖಂಡ ರವಿ ಎಂಬುವರ ಮನೆಯಲ್ಲಿ ಇರಿಸಿದರೆನ್ನಲಾಗಿತ್ತು. ತಾಲೂಕು ಆಡಳಿತದ ತಮ್ಮ ಸುಪರ್ದಿಗೆ ಪಡೆದ ಸಂಪೂರ್ಣ ಆಭರಣಗಳನ್ನು ತಾಲೂಕು ಕಚೇರಿ ಇರಿಸಲಾಗಿದೆ. Balu Public School is the 21st century school and we are the only future-proof school of town.